ಹರಿ ಓಂ ನಮಸ್ತೆ. ಇವತ್ತು ಒಂದು ಸರ್ಕಾರ ಯೋಜನೆಯನ್ನು ತೆಗೆದ್ರೆ ಹೇಗೆ ಉಪಯೋಗ ಹೇಗೆ ದುರುಪಯೋಗ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ಇದು ಬಂದುಬಿಟ್ಟು ಶಕ್ತಿ ಯೋಜನೆ ಬಗ್ಗೆ. ಸರ್ಕಾರ ಯಾವುದೇ ಒಂದು ಯೋಜನೆ ತಂದರೂ ಅದರಲ್ಲಿ ಉಪಯೋಗಗಳು ಆಗುತ್ತೆ, ದುರುಪಯೋಗಗಳು ಆಗುತ್ತೆ. ಸೊ ಇದರಲ್ಲಿ ಎಷ್ಟೋ ಜನಕ್ಕೆ ಡೈಲಿ ಹೋಗೋರಿಗೆ ಉಪಯೋಗನೂ ಆಗ್ತಾ ಇದೆ. ಸೊ ಅದರ ಜೊತೆಗೆ ಇದರಲ್ಲಿ ಒಂದು ಸ್ವಲ್ಪ ದುರುಪಯೋಗನೂ ಆಗ್ತಾ ಇದೆ. ಇದು ಒಂದು ಕ್ಯಾಲೆಂಡರ್, ಇದು ಲಾಸ್ಟ್ ಪೇಪರಲ್ಲಿ ಆ್ಯಡ್ ಕೊಟ್ಟಿದ್ದರು. ಮಾನ್ಯ ಸಿದ್ದರಾಮಯ್ಯ ಸರ್ಕಾರದಿಂದ ಬಂದಿರೋ ಆ್ಯಡ್ನಲ್ಲಿ 400 ಕೋಟಿ ಜನ ಮಹಿಳಾ ಪ್ರಯಾಣಿಕರು, ಅವರ ಟೋಟಲ್ ಟಿಕೆಟ್ ಆದಾಯ ಬಂದು 9,803 ಕೋಟಿ ರೂಪಾಯಿ ಟಿಕೆಟನ್ನು ತೆಗೆದುಕೊಂಡು ಲಾಸ್ಟ್ 1.5-2 ವರ್ಷದಲ್ಲಿ ಬಸ್ಸಲ್ಲಿ ಪ್ರಯಾಣ ಮಾಡಿದಾರಂತ. ಇದರಲ್ಲಿ ಒಂದೇನೆಂದರೆ, ಟೋಟಲ್ ಪ್ರಯಾಣಿಕರು ಟ್ರಾವೆಲ್ ಮಾಡಿರೋದೇ 600 ಕೋಟಿ. ಅದರಲ್ಲಿ 400 ಕೋಟಿ ಜನ ಏನಿದ್ದಾರೆ ಅದು ಮಹಿಳಾ ಪ್ರಯಾಣಿಕರಿಂದ ಟೋಟಲ್ ಆಗಿ ಬಸ್ಸಲ್ಲಿ ಜರ್ನಿ ಮಾಡಿದ್ದಾರೆ. ಸೊ ಇದರಲ್ಲಿ ಏನಂದರೆ, ಸರ್ಟನ್ ಪೀಪಲ್ ಜನಕ್ಕೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡೋರು ಇರ್ತಾರೆ. ಸ್ಟೂಡೆಂಟ್ ಪಾಸಲ್ಲೂ ಈಗ ಮಹಿಳೆಯರಿಗೆ ಉಚಿತ ಇರೋದಕ್ಕೆ ಅವರು ಆಧಾರ್ ಕಾರ್ಡಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗ್ತಾ ಇದೆ ಅಂದರೆ, ಸಂಸ್ಥೆಗೆ ಒಂದು ರೀತಿ ಆರ್ಥಿಕ ನಷ್ಟನೇ ಇದು. ಸೊ ಇದರಲ್ಲಿ ಒಂದು ಸ್ವಲ್ಪ ಬದಲಾವಣೆ ಮಾಡಿದ್ರೆ ಇವರ ಯೋಜನೆಯೂ ಮುಂದುವರಿಸ್ಕೊಂಡು ಹೋಗ್ಬೋದು. ಹಾಗೆ ಸಂಸ್ಥೆಗೆ ಆಗ್ತಾ ಇರೋ ಒಂದು ಸ್ವಲ್ಪ ನಷ್ಟನೂ ಅದರ ಪಾಡಿಗೆ ಅದು ಫುಲ್ ಆಗುತ್ತೆ. ಸೊ ಇದಕ್ಕೆ ನಂದೊಂದೆರಡು ಚಿಕ್ಕ ಸಜೆಷನ್ಗಳು ಅಂದರೆ ಅಭಿಪ್ರಾಯಗಳಿದೆ. ಸೊ ಮೊದಲನೇದೇನೆಂದರೆ, ನೀವು ಒಂದು ಪಾಸನ್ನು ಇಶ್ಯೂ ಮಾಡಿ. ಆ ಪಾಸ್ 1 ವರ್ಷಕ್ಕೆ ವ್ಯಾಲಿಡಿಟಿ ಕೊಟ್ಕೊಂಡು ಪಾಸ್ ಇಶ್ಯೂ ಮಾಡಿ. ಆ ಪಾಸಲ್ಲಿ ಏನಂದರೆ, ಅವ್ರು ಯಾವುದೋ ಒಂದು ಆಧಾರ್ ಕಾರ್ಡು, ಏನಾದ್ರು ಒಂದು ರೆಂಟ್ ಎಗ್ರಿಮೆಂಟು ಏನಾದರೂ ತಂದು ಯಾವ ಊರಲ್ಲಿ ಇರ್ತಾರೆ ಆ ಊರಿಂದ 30-40 ಕಿಲೋಮೀಟರ್ ಸರೌಂಡಿಂಗು ಅವ್ರಿಗೆ ಉಚಿತವಾಗಿ ಯಾವ ಬಸ್ಸಿಗಾದರೂ ಹೋಗೋದಕ್ಕೆ, ಈಗ ಹೇಗೆ ಹೋಗ್ತಾ ಇದ್ದಾರೆ ಆಧಾರ್ ಕಾರ್ಡ್ ತೋರಿಸಿ, ಅದ್ರ ಬದಲಿ ಆ ಬಸ್ಸಿಗೆ ತೋರಿಸ್ಕೊಂಡು ಅವರು ತಮ್ಮ ಜಾಬಿಗೋ ಎಲ್ಲಾದರೂ ಹೋಗೋದಕ್ಕೆ 30-40 ಕಿಲೋಮೀಟ್ರು ಅನ್ಲಿಮಿಟೆಡ್ ಮಾಡಿಬಿಡಿ. ಬಟ್ ಇದು ಬೆಂಗಳೂರಿಗೆ ಹೊರತುಪಡಿಸಿ ಬೆಂಗಳೂರು ಮತ್ತು ಹೊರಗಡೆ ಹೋಗೋ ಊರುಗಳಿಗೆ, ಯಾಕಂದರೆ ಆಲ್ರೆಡಿ ನೀವು ಕಮಿಟ್ ಮಾಡಿದ್ದೀರ. ಇದಕ್ಕೆ ಏನು ಮಾಡಿ ಅಂದರೆ, ಇದಕ್ಕೆ ನನ್ನ ಪ್ರಕಾರ ಏನಂದರೆ, ನೀವು ಈಗ ಪ್ರತಿಯೊಂದು ಈಗ ಮಂಗಳೂರಿನಿಂದ ಧರ್ಮಸ್ಥಳ ಅಥವಾ ಮಂಗಳೂರಿನಿಂದ ಪುತ್ತೂರು ಒಂದು ಎಕ್ಸಾಂಪಲ್ಲು, ಒಂದು 20 ಬಸ್ ಹೋಗ್ತಾ ಇದೆ ಅಂದರೆ, ಆ 20 ಬಸ್ಸಲ್ಲಿ ಒಂದು 40% ಬಸ್ಸು ಅಂದರೆ ಒಂದು 8 ಬಸ್ಸಿಗೆ ಒಂದು ಕಲರ್ ಕೋಡ್ ಲೈಕ್ ಪಿಂಕ್ ಕಲರು ಏನೋ ಕೊಟ್ಟು ಅದಕ್ಕೆ ಯಾವುದೇ ರೀತಿ ಆಧಾರ್ ಕಾರ್ಡ್ ತೊಗೊಂಡು ಹತ್ಬೋದು. ಬೇರೆ ಬಸ್ಸಿಗೆ ಒಂದು ಬಸ್ ಟಿಕೆಟ್ ಚಾರ್ಜಸ್ಸು ಅದೊಂದು ಫಿಕ್ಸ್ ಮಾಡಿ. ಬೆಂಗಳೂರಲ್ಲೂ ಸೇಮು. ಬೆಂಗಳೂರಲ್ಲಿ ಈಗ ರಾಜರಾಜೇಶ್ವರಿ ನಗರ ಅಥವಾ ನಿಮಗೆ ಕೋರಮಂಗಲ ಇದೆ, 171, 225, ಒಂದು 20-25-30 ಬಸ್ ಹೋಗ್ತಾ ಇದೆ ಆ ರೂಟಲ್ಲಿ. ಅಂದರೆ ಅದರಲ್ಲಿ ಒಂದು 12 ಬಸ್ಸಿಗೆ ಫ್ರೀಯಾಗಿ ಒಂದು ಪಿಂಕ್ ಕಲರ್ ಕೊಟ್ಟು, ಬೇರೆ ಬಸ್ಸಿಗೆ ನೀವು ಅದಕ್ಕೆ ಅಂದರೆ ಡೈಲಿ ಹೋಗೋರಿಗೆ ಅಥವಾ ಪುರುಷ ಪ್ರಯಾಣಿಕರಿಗೆ ಅಥವಾ ಬೇರೆ ಕಡೆಯಿಂದ ಬಂದವರಿಗೆ ಇದರಿಂದ ಒಂದು ಸಂಸ್ಥೆ ಆದಾಯನೂ ಬೆಳೆಯುತ್ತೆ. ಹಾಗೂ 40 ಕಿಲೋಮೀಟ್ರ್ ಮೇಲೆ ಫ್ರೀಕ್ವೆನ್ಸಿ ಹೋಗೋರಿಗೆ, 60-70 ಕಿಲೋಮೀಟ್ರ್ ಮೇಲೆ ಫ್ರೀಕ್ವೆನ್ಸಿ ಹೋಗೋರಿಗೆ ಇದರಿಂದ ಏನಾಗುತ್ತೆ ಅಂದರೆ, ಅವರು ಒಂದು ಮಂತ್ಲಿ ಪಾಸ್ ಮಾಡಿಸ್ಕೊಂಡ್ರೆ, ಯಾಕಂದರೆ ನಿಮ್ಮ ಮಂತ್ಲಿ ಪಾಸ್ ಪ್ರಕಾರ ಈಗ ನಾನು ಮಂತ್ಲಿ ಪಾಸ್ ಮಾಡಿಸ್ತಾನೇ ಇದ್ದೇನೆ, 11-12 ದಿನದ್ದು ಪ್ರಯಾಣದ ಅಮೌಂಟನ್ನು ನೀವು ಕಲೆಕ್ಟ್ ಮಾಡ್ತಾ ಇದ್ದೀರಾ ಫಾರ್ 30 ದಿವಸಕ್ಕೆ ಅಪ್ರಾಕ್ಸಿಮೇಟ್. ನಾನು ಹೇಳ್ತಾ ಇರೋದು ಒಂದು ದಿನ ಹೆಚ್ಚು ಕಡಿಮೆ ಆಗ್ಬೋದು, ಡಿಪೆಂಡ್ ಅಪಾನ್ ಸ್ಟೇಜು, ಟೋಲ್ ಬೂತಸ್ ಮೇಲೆ. ಸೊ ಇದರಿಂದ ಸಂಸ್ಥೆಗೆ ಆದಾಯನೂ ಬೆಳೆಯುತ್ತೆ. ಈಗಿನ ಪರಿಸ್ಥಿತಿಯಲ್ಲೇ ಮುಂದುವರೆದ್ರೆ ನಮ್ಮ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯನ್ನು ಈ ವರ್ಷ 3-4 ಪ್ರಶಸ್ತಿ ತೊಗೊಂಡಿದೆ. ಕೆಲವೇ ದಿನಗಳಲ್ಲಿ ಇದು ಇನ್ನೊಂದು ಸರ್ಕಾರಿ ಸಂಸ್ಥೆ ಬಿಳಿಯಾಣೆ ಆಗೋದ್ರಲ್ಲಿ ಬೇರೆ ಚಾನ್ಸೇ ಇಲ್ಲ. ಸೊ ಆ ಕಾರಣದಿಂದ ಇದೊಂದೆರಡು ನನ್ನ ಸಜೆಷನ್ನು. ಸೊ ಇದನ್ನು ಆದಷ್ಟು ಶೇರ್ ಮಾಡಿ, ಅಟ್ಲೀಸ್ಟ್ ಸಾರಿಗೆ ಸಂಸ್ಥೆ ಅಧಿಕಾರಿಗಳಿಗಾದರೂ ಮುಟ್ಟಿ, ಅಟ್ಲೀಸ್ಟ್ ಇದ್ರದ್ದು ಏನಾದ್ರು ಚೇಂಜಸ್ ಮಾಡೋದಿದ್ರೆ ಚೇಂಜಸ್ ಮಾಡಲಿ ಅಂತ. ನಮಸ್ತೆ. ಹರಿ ಓಂ. ಜೈ ಶ್ರೀರಾಮ್.